ನಾನು ಬ್ರಿಜೇಶ್ ಕಾಳಪ್ಪ ಅವರನ್ನ ಕೇಳಬೇಕು. ಆ ಸಂದರ್ಭದಲ್ಲಿ ಅಂತ ಸೂಚನೆಯನ್ನ ಕೊಡದ ಹೊರತು ಬೇರೆ ಏನು ಕೊಡೋದಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ? ನೋಡಿ, ಅದನ್ನ ಜನರಲ್ ನರವಣೆ ಅವರೇ ಬರೀತಾರೆ. ಇಟ್ ವಾಸ್ ಅ ಮೊಮೆಂಟ್ ಆಫ್ ಪ್ರೊಫೌಂಡ್ ಐಸೋಲೇಷನ್. ಸೊ ನರವಣೆ ಒಂದು ಮ್ಯಾಪ್ ಆಫ್ JNK ಆ್ಯಂಡ್ ಲಡಾಖ್ ಒಂದು ವಾಲ್ ಇಟ್ಕೊಂಡು ನೋಡ್ತಾರೆ. ಈಸ್ಟರ್ನ್ ಕಮಾಂಡ್ ಆನ್ ಅನದರ್. ಹಿ ಕುಡ್ ವಿಜುವಲೈಸ್ ದ ಲೊಕೇಶನ್ ಆಫ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆ್ಯಂಡ್ ಫಾರ್ಮೇಷನ್ ಇನ್ ಕೋಟ್ಸ್ ಇದೆ ಇದು. Even on the unmarked maps, 100 different thoughts flashed across his mind. Country was reeling under COVID. Economy was faltering. Global supply chains had fractured. Our prashne keltare aurge. Would we be able to endure a steady supply of spares, etc. under these conditions? In case of a long drawn out action, who were our supporters in the global arena, and what about the collusive threat from China and Pakistan ಅಂತ ಅವ್ರಿಗೆ ಕೇಳ್ಕೊಳ್ತಾರೆ. We are ready in all respects, but I did not really want to start the war. ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ಇಂಥ ಒಂದು ನಿರ್ಣಯ ತಗೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತದ? ಯಾಕೆಂತ ಹೇಳಿದ್ರೆ ಅವ್ರು ಚುನಾಯಿತರಲ್ಲ ಅವರು. ಸರ್, ವಿತ್ ಡ್ಯೂ ರೆಸ್ಪೆಕ್ಟ್, ನೀವು ಕೋಟ್ ಮಾಡಿದ್ದು ಅವರು ಬುಕ್ ಇಂದಲ್ಲ ಸರ್, ನೀವು ಕೋಟ್ ಮಾಡಿದ್ದು ಬುಕ್ ಇಂದಲ್ಲ. ಚಂದ್ರಶೇಖರ್ ಕಾಂಗ್ರೆಸ್ ಅವರ ಮಾತನ್ನ ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ನಿಮ್ಮ ಮಾತನ್ನ ಸೈಲೆಂಟ್ ಆಗಿ ಕೇಳಿಸ್ಕೊಂಡು. ಆಮೇಲೆ ಇದು ವಿಷಯ ತುಂಬಾ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಅವ್ರು ಮಾತಾಡ್ಲಿ. ನೋಡಿ, ಇಷ್ಟು ವರ್ಷ ಬಿಜೆಪಿನವರು ಪ್ರತಿದಿನ ಬಂದು 1962 ಅಲ್ಲಿ ಹಿಂಗಾಯ್ತು, ಚೈನಾದಲ್ಲಿ ಇವರು ನೆಹರು ಹಿಂಗೆ ಈ ತಪ್ಪುಗಳು ಮಾಡಿದ್ರು, ನೆಹರು ತಲೆ ಮೇಲೆ ಒಂದು ಕೂದಲು ಇರಲಿಲ್ಲ, ಅವೆಲ್ಲ ಮಾತಾಡುವಾಗ ನಾವು ಕೇಳಬೇಕು. ಇವತ್ತು ಈ ಘಟನೆ ನಡೆದು ಇವಾಗ 6 ವರ್ಷ ಆಗಿದೆ. ಇದೇ ನ್ಯಾಷನಲ್ ಸೆಕ್ಯೂರಿಟಿ ಏನ್ ವಿಚಾರ ಇದರಲ್ಲಿ? ವಿ ಆರ್ ಸ್ಪೀಕಿಂಗ್ ಆಫ್ ಹಿಸ್ಟ್ರಿ ಮಾತಾಡಬಾರ್ದ ನಾವು? ಏನ್ ನ್ಯಾಷನಲ್ ಸೆಕ್ಯೂರಿಟಿ ಇದೆ ಇದರಲ್ಲಿ? ಸೊ ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ. ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಹೋಗ್ತೀನಿ, ನನಗೆ ಬಲವಂತವಾಗಿ ನಾನು ಮಾತಾಡಬೇಕು ಅಂತೇನಿಲ್ಲ ನನಗೆ. ಮಾತಾಡಿ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಜನರಲ್ ನರವಣೆ ಹ್ಯಾಸ್ ಸೆಡ್. ಅವರೇ ಮಾಡಿರುವಂಥದ್ದು. ಈ ಪ್ರಕಟಣೆ ತಡೆದಾಕಿರೋರು ಯಾರು ಅಂತ ಹೇಳಿದ್ರೆ, ನನಗೆ 56 ಇಂಚಿ ನನಗೆ ಎದೆಗಾರಿಕೆ ಇದೆ, ಒಂದು. ಎರಡನೇದು, ನಾನು ಚೈನಾಗೆ ನಾನು ಕೆಂಪು ಕಣ್ಣು ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಲೀಡರ್ಶಿಪ್ ಕೊಡೋದನ್ನ ಮರ್ತು ಅವರು ಇವ್ರಿಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ಹೇಳ್ತಾರೆ ನೀನ್ ಲೀಡರ್ಶಿಪ್ ತಗೋ ಅಂತ. ಅದು ಎಷ್ಟು ಸತ್ಯ, ಅದು ಎಷ್ಟು ಸರಿ ಅದು? ನ್ಯಾಚುರಲಿ ಇಸ್ ದಿಸ್ ನಾಟ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಕ್ವೆಶ್ಚನ್ಸ್ ಕೇಳಲ್ವಾ ಇದನ್ನ? ಸೊ ದೀಸ್ ಆರ್ ಆಲ್ ವೆರಿ ಸೀರಿಯಸ್ ಮ್ಯಾಟರ್ಸ್. ಇದರಲ್ಲಿ ಇವತ್ತು ಯಾಕೆ ಈ ವಿಚಾರ ಬಂತು? ತೇಜಸ್ವಿ ಸೂರ್ಯ ಅವರು ಒಂದು ಭಾಷಣ ಮಾಡ್ತಾರೆ, ಇಲ್ಲ ಇವರೆಲ್ಲ ದೇಶದ್ರೋಹಿಗಳು ಅಂತ ಹೇಳ್ತಾರೆ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ ವಿಚಾರವಾಗಿ. ನೀವು ಸತತವಾಗಿ ದಿನಾಗ್ಲೂ ಬಂದು ಇವ್ರು ದೇಶದ್ರೋಹಿಗಳು ಅಂತ ಹೇಳುವಾಗ, ರಾಹುಲ್ ಗಾಂಧಿ ಒಂದು ಪ್ರಕಟಿತವಾದ ಪುಸ್ತಕ, ಇಟ್ಸ್ ನಾಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಯಾಕೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ನಾಟ್ ಗಿವನ್ ಪರ್ಮಿಷನ್ ಕೊಡಿ, ಎಲ್ಲರೂ ಓದ್ಲಿ, ಮತ್ತೆ ಅವ್ರವ್ರ ಅನಿಸಿಕೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹಿಂಗೆ ಇಂಟರ್ಪ್ರಿಟೇಷನ್ ಎಲ್ಲಿ ಬಂತು? ನೀವು ಪ್ರಕಟಣೆಗೆ ನೀವು ಪರ್ಮಿಷನ್ ಕೊಡ್ತು ಅಂತ ಹೇಳಿದ್ರೆ ನಾವೆಲ್ಲಾನು ಓದ್ಕೋತೀವಿ, ನಿಮ್ಮ ವೀಕ್ಷಕರು ಓದ್ಕೋತಾರೆ, ಅವ್ರ ನಿರ್ಣಯ ತಾವೇ ಮಾಡ್ಕೊಳ್ತಾರೆ. ನಾವು ಅದಕ್ಕೆ ನಾವೇನು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ, ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಆಯ್ತಾ? ಇದರಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ 3-4 ತಿಂಗಳ ಕೆಳಗಡೆನೆ ಜೂನ್ನಲ್ಲಿ ಗಲ್ವಾನಲ್ಲಿ 20 ನಮ್ಮ ಸೈನಿಕರನ್ನ ನಾವು ಇದರಲ್ಲಿ ಫಿಸ್ಟಿಕಫಲ್ ಸಾಯಿಸಿದ್ದಾರೆ. 20 ಜನ ನಮ್ಮವರು ಸತ್ತಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಸೀರಿಯಸ್ ಸಿಚುವೇಶನ್. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ, ಒಂದು ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿ ನಾನು ಹೇಳ್ತೀನಿ, ಪ್ರಧಾನಮಂತ್ರಿಗಳು ಅವತ್ತು ಫೋನ್ಗೆ ಬರಬೇಕಾಗಿತ್ತು, ಅವ್ರು ಬರಲೇ ಇಲ್ಲ. ನೀವು ನೋಡಿದ್ರ? ಬರಲೇ ಇಲ್ಲ ಅವರು. ಚೀಫ್ ಆಫ್ ಆರ್ಮಿ ಸ್ಟಾಫ್ ಜೊತೆಗೆ 4 ಜನರ ಜೊತೆ ಮಾತಾಡ್ತಾರೆ. ಡೋವಲ್ ಅವ್ರ ಜೊತೆ ಮಾತಾಡ್ತಾರೆ, ಇವರು ನಮ್ಮ ಜನರಲ್ ಬಿಪಿನ್ ರಾವತ್ ಅವ್ರ ಜೊತೆ ಮಾತಾಡ್ತಾರೆ, ಜಯಶಂಕರ್ ಅವ್ರ ಜೊತೆ ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಅವ್ರ ಜೊತೆ ಮಾತಾಡ್ತಾರೆ. ಯಾಕೆ ಪ್ರಧಾನಮಂತ್ರಿಗಳು ಬರಲಿಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ? ಪ್ರಧಾನಮಂತ್ರಿಗಳು ಪ್ರತಿ ದೀಪಾವಳಿಗೆ ಹೋಗ್ಬಿಟ್ಟು ಅವರು ಏನದು ಸೈನಿಕರ ಜೊತೆ ಅವರು ದೀಪಾವಳಿ ಆಚರಣೆ ಮಾಡ್ಕೊಂಡ್ ಬರ್ಬೋದು, ಬಟ್ ಇದಕ್ಕೆ ಯಾಕೆ ಅವರು ಹಾಜರಾಗಲ್ಲ? ಯಾಕೆ ಫೋನ್ ತಗೊಳ್ಳಿ? ಈಗ ಬ್ರಿಜೇಶ್ ಕಾಳಪ್ಪ ಅವರೇ, ಒಂದು ಗ್ಲೋಬಲ್ ಸಪ್ಲೈ ಚೈನ್ ಎಫೆಕ್ಟ್ ಆಗಿರೋದನ್ನ ನೀವು ಕೋಟ್ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿ ಇಂಡಿಯನ್ ಆರ್ಮಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದು ಅಸಹಾಯಕತೆ ಹೆಂಗಾಗುತ್ತೆ?
ಅಲ್ಲ ಅದನ್ನ ಅವರೇ ಹೇಳಿ ಸಮಸ್ಯೆಯ ಸಂದರ್ಭದಲ್ಲೂ ನೀವು ಸ್ವಾತಂತ್ರ್ಯವನ್ನ ಕೊಟ್ಟಾಗ ಆರ್ಮಿಗೆ ಅಲ್ಲ, ಅದು ಅಸಹಾಯಕತೆ ಹೆಂಗಾಗುತ್ತೆ? ಬ್ರಿಜೇಶ್, ಹಿಂದೆ ಅಲ್ಲ ಅದಕ್ಕೆ ಹಿಂದೆ ಇಂದಿರಾ ಗಾಂಧಿ ಜನರಲ್ ನರವಣೆ ಅವರೇ ಹೇಳ್ತಾರೆ ಇದನ್ನ. ಗೋಯಿಂಗ್ ಟು ವಾರ್ ಕೆನ್ ನೆವರ್ ಬಿ ಅ ಪ್ಯೂರ್ಲಿ ಮಿಲಿಟರಿ ಡಿಸಿಷನ್. It is taken by a democratically elected political leadership. During the 1999 conflict under Atal Bihari Vajpayee, every action was debated and approved in meetings of the Cabinet Committee on Security, India's final decision-making body on national security. Chaired by the Prime Minister, memoirs from that period show CCS being able to own its decisions and issue clear directives to military commanders. The same was true of Indira Gandhi. Indira Gandhi during the 1971 war that led to the liberation of Bangladesh. We are a democratically elected country. This is the republic. Idralli, only the democratically elected Prime Minister can take a decision with regard to war. That is- ಅದನ್ನ ನಾನು ಇವ್ರಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾಸ್ ಟು ಅಲ್ಲ, political- ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.